ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಮಳೆರಾಯನ ಅಬ್ಬರಕ್ಕೆ ಕಾರಳಗ ಗ್ರಾಮದ ಜನ ಕಂಗಾಲಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಾರಳಗ ಗ್ರಾಮ ಆಗುತ್ತೆ ಇದು. ರಸ್ತೆಗಳು ಜಲಾವೃತವಾಗಿದೆ. ಅದೇ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಮಕ್ಕಳು. ರಸ್ತೆ ಕಾಣಿಸ್ತಾ ಇಲ್ಲ, ಮೊಣಕಾಲುದ್ದ ನೀರಿದೆ, ಪರದಾಡಬೇಕಾದಂತ ಪರಿಸ್ಥಿತಿ. ಕಾರಳಗದಲ್ಲಿ ಶಾಲಾ ಆವರಣ, ಮನೆಗಳಿಗೂ ಕೂಡ ಮಳೆ ನೀರು ನುಗ್ಗಿದೆ. ಅಧಿಕಾರಿಗಳು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಳೆ ಬಂದರೆ ಎಷ್ಟೊಂದು ಸಮಸ್ಯೆ ಅನುಭವಿಸ್ತಾರೆ ನೋಡಿ. ನಡೆದಾಡೋಕೆ ರಸ್ತೆಗಳು ಸರಿಯಾಗಿರೋದಿಲ್ಲ, ಅದೇ ಮಣ್ಣು ರಸ್ತೆ, ಅರ್ಧಕ್ಕರ್ಧ ನೀರು ತುಂಬಿಕೊಂಡು ಬಿಟ್ಟಿರುತ್ತೆ. ಇನ್ನು ಶಾಲೆಯ ಆವರಣ ಹೇಗಿದೆ ನೋಡಿ, ಕೆಸರು ಮತ್ತು ನೀರಿನಿಂದ ಆವೃತ ಆಗಿಬಿಟ್ಟಿದೆ. ಮಕ್ಕಳು ಇಂಥದ್ದೇ ಪರಿಸ್ಥಿತಿಯಲ್ಲಿ ಪ್ರತಿನಿತ್ಯ ಶಾಲೆಗೆ ಹೋಗಬೇಕು, ಪಾಠ ಕೇಳಬೇಕಾದಂಥ ಪರಿಸ್ಥಿತಿ. ಇನ್ನು ಮನೆ ಒಳಗೂ ಕೂಡ ಮಳೆ ನೀರು ನುಗ್ಗಿ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಹಾಸನ ಜಿಲ್ಲೆಯಲ್ಲೂ ಕೂಡ ಮುಂಗಾರು ಮಳೆ ಅಬ್ಬರ ಇದೆ. ಹೇಮಾವತಿ ನದಿಯಲ್ಲಿ ನೀರಿನ ಹರಿವು ಕೂಡ ಹೆಚ್ಚಳವಾಗಿದೆ. ತುಂಬಿ ಹರಿತಾ ಇದೆ ಹೇಮಾವತಿ ನದಿ. ಸಕಲೇಶಪುರ ಪಟ್ಟಣದ ಬಳಿ ಸಂಪೂರ್ಣ ಖಾಲಿಯಾಗಿದ್ದಂಥ ನದಿಗಳಿಗೆ ಈಗ ಜೀವ ಕಳೆ ಬಂದಿದೆ. ಸತತ 5 ದಿನಗಳಿಂದ ನದಿ ಪಾತ್ರದಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನೀರಿನ ಒಳಹರಿವು ಹೆಚ್ಚಳವಾಗಿದೆ. ಹೇಮಾವತಿ ಜಲಾಶಯಕ್ಕೆ 6,294 ಕ್ಯೂಸೆಕ್ ನೀರಿನ ಹರಿವಾಗಿದೆ. ಗರಿಷ್ಠ 2,922 ಅಡಿ ಸಂಗ್ರಹ ಸಾಮರ್ಥ್ಯ ಈ ಜಲಾಶಯಕ್ಕೆ ಇದೆ. 2,894 ಅಡಿ ನೀರು ಸಂಗ್ರಹ ಆಗಿದೆ. ಈ ಹಿಂದೆ ಈ ಜಲಾಶಯ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಮಳೆ ಇಲ್ಲದ ಕಾರಣ ಇದೀಗ 3-4 ದಿನಗಳಿಂದ ನಿರಂತರವಾಗಿ ಮಳೆ ಸುರಿದಿರೋದ್ರಿಂದ ಹೇಮಾವತಿ ನದಿ ತುಂಬಿ ಹರಿತಾ ಇದೆ. ಜಲಾಶಯವೂ ಕೂಡ ಒಂದು ಜೀವ ಕಳೆ ಬಂದಿದೆ. ಖಾಲಿಯಾಗಿದ್ದಂಥ ನದಿ ಇದೀಗ ತುಂಬಿ ಹರಿತಾ ಇರೋದನ್ನು ಗಮನಿಸಬಹುದು ನೀವು. ಇನ್ನು ಕೊಡಗು ಜಿಲ್ಲೆಯಲ್ಲಿ ಮಳೆ ಅನಾಹುತ ಮುಂದುವರೆದಿದೆ. ಸ್ಕೂಟಿ ಚಲಾಯಿಸ್ತಾ ಇದ್ದ ಮಹಿಳೆ ಮೇಲೇನೆ ಮರ ಬಿದ್ದಿದೆ. ಸ್ಕೂಟಿ ಸವಾರೆ ಸಿಂಧು ಅಂತ 45 ವರ್ಷದವರು, ಅವರಿಗೆ ಗಂಭೀರವಾಗಿ ಗಾಯವಾಗಿದೆ. ವಿರಾಜಪೇಟೆ ತಾಲೂಕಿನ ಬೇಟೋಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮಹಿಳೆಗೆ ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಇನ್ನು ಹೆಚ್ಚಿನ ಚಿಕಿತ್ಸೆ ಬೇಕು ಅಂತ ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ಮಹಿಳೆಯನ್ನ ದಾಖಲಿಸಿದ್ದಾರೆ. ಮಳೆ ತಂದಿರುವಂತಹ ಅವಾಂತರ ಇದು. ಸ್ಕೂಟಿಯನ್ನ ಚಲಾಯಿಸ್ತಾ ಇದ್ರು, ಅದೇ ಸಂದರ್ಭ ಮಹಿಳೆ ಮೇಲೆ ಮರ ಬಿದ್ದಿದೆ. ಗಂಭೀರವಾಗಿ ಗಾಯ ಆಗಿದೆ. ಸಿಂಧು ಅಂತ ಅವ್ರ ಹೆಸರು. ವಿರಾಜಪೇಟೆ ತಾಲೂಕಿನ ಬೇಟೋಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ತಕ್ಷಣವೇ ಮಹಿಳೆಯನ್ನ ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಬಟ್ ಹೆಚ್ಚಿನ ಚಿಕಿತ್ಸೆಯ ಅನಿವಾರ್ಯತೆ ಇತ್ತು. ಹಾಗಾಗಿ ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ಮಹಿಳೆಯನ್ನ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ದಾರೆ. ಇದು ಮಡಿಕೇರಿಯಲ್ಲಿ ಮಳೆಯಿಂದ ಆಗ್ತಾ ಇರುವಂಥ ಸಮಸ್ಯೆ. ಅಲ್ಲಲ್ಲಿ ಮರಗಳು ಧರೆಗುರುಳುತ್ತಾ ಇದೆ. ಈಗ ಬಿದ್ದಿರುವಂಥ ಮರವನ್ನ ತೆರವುಗೊಳಿಸುವ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ.